ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಬಲಿಯ ಶರೀರದಿಂದ ಸಂಪತ್ ಸ್ವರೂಪಿಣಿಯಾದ ಲಕ್ಷ್ಮೀದೇವಿ ಹೊರಗಡೆ ಬರ್ತಾ ಇದ್ದದ್ದನ್ನು ಕಂಡ. ಇಂದ್ರ ಹೇಳಿದ, ಯಾರು ನೀನು ಅಂತ. ಲಕ್ಷ್ಮೀದೇವಿ ಹೇಳಿದಳು, ನಾನು ಲಕ್ಷ್ಮಿ. ಅವನನ್ನು ಯಾಕೆ ಬಿಡ್ತಾ ಇದ್ದೀಯಾ? ಈಗ ಅವನು ಯುಕ್ತವಾದ ಆಚಾರದಲ್ಲಿ ಇಲ್ಲ, ಅದಕ್ಕೆ ಬಿಡ್ತಾ ಇದ್ದೇನೆ. ಅಲ್ಲ, ನೀನು ನನ್ನಲ್ಲಿ ಯಾವಾಗಲೂ ಇರಬೇಕು ಅಂತಂದ್ರೆ ನಾನೇನು ಮಾಡಬೇಕು ಅಂತ. ಆಗ ಲಕ್ಷ್ಮೀದೇವಿ ಏನು ಹೇಳಿದಳು ಅದನ್ನು ನಾವು ನೋಡ್ತಾ ಇದ್ದೇವೆ. ಅದನ್ನು ನೋಡುವ ವೇಳೆಯಲ್ಲಿ ಮೊದಲನೆಯದ್ದು 4 ಜಾಗಗಳಲ್ಲಿ ನಾನಿರ್ತೇನೆ ಅಂತ ಹೇಳಿದ್ಲು ಲಕ್ಷ್ಮೀದೇವಿ. ಅದರಲ್ಲಿ ಮೊದಲನೆಯ ಪಾದ ಅವಳು ಇಟ್ಟದ್ದು ಭೂಮಿಯ ಮೇಲೆ. ಹೀಗಾಗಿ ಭೂಮಿಯನ್ನು ನಾವು ರೀಪ್ರೊಡ್ಯೂಸ್ ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ರಿಯಲ್ ಎಸ್ಟೇಟ್ ಅಂತ, ಸತ್ಯವಾದ ಅಸ್ತಿತ್ವ. ಬೇರೆ ಯಾವುದು ರಿಯಲ್ ಎಸ್ಟೇಟ್ ಅಲ್ಲ. ವಿ ಕ್ಯಾನ್ ರೀಪ್ರೊಡ್ಯೂಸ್ ಇಟ್. ಏನು ಬೇಕಾದರೂ ನಾವು ರೀಪ್ರೊಡ್ಯೂಸ್ ಮಾಡ್ಬೋದು. ವಸ್ತು ಜಾಸ್ತಿ ಆಗ್ತಿದ್ದ ಹಾಗೆ ಬೆಲೆ ಕಡಿಮೆ ಆಗತ್ತೆ. ಆ ತರಹದ ಪ್ರೊಡಕ್ಟಿವಿಟಿ ಭೂಮಿಯಲ್ಲಿ ಜಾಸ್ತಿ ಮಾಡ್ಲಿಕ್ಕಾಗ್ತದ? ಭೂಮಿಯನ್ನು ಹಿಗ್ಗಿಸಿ ಕಡಿಮೆ ಮಾಡ್ಲಿಕ್ಕೆ ಆಗೋಲ್ಲ. ಭೂಮಿಯ ಬೆಲೆಯನ್ನು ಕಡಿಮೆ ಮಾಡ್ಲಿಕ್ಕೆ ಆಗೋಲ್ಲ. ಹೀಗಾಗಿ ನಿಜವಾದ ಅಸ್ತಿತ್ವ. ಯಾಕೆಂದರೆ ಲಕ್ಷ್ಮೀದೇವಿ ಮೊದಲು ಅಲ್ಲಿ ಕಾಲಿಟ್ಟು ಇದು ನನ್ನ ಜಾಗ, ಅದನ್ನು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲ್ಲ. ಏಷ ಮೇ ನಿಹಿತಪಾದಃ ಯೋಯಂ ಭೂಮೌ ಪ್ರತಿಷ್ಠಿತಃ ದ್ವಿತೀಯಂ ಶಕ್ರಪಾದಂ ಮೇ ತಸ್ಮಾತ್ ಸುನಿಹಿತಂ ಕುರು. ಮೊದಲನೆಯ ಪಾದ ಭೂಮಿಯ ಮೇಲಿಟ್ಟೆ, ಎರಡನೇ ಪಾದ ನಾನಿಡ್ತಾ ಇರೋದು ನೀರಿನಲ್ಲಿ. ಆಪಯೇವ ಮನುಷ್ಯೇಷು ದ್ರವಂತಿ ಪರಿಧಾರಣೆ ತಾಸ್ತೆ ಪದಂ ತಿತಿಕ್ಷಂತಾಂ ಅಲಮಾಪಸ್ಥಿತಿಕ್ಷಿತುಂ. ಆಯಿತು. ಆಪಯೇವ ಮನುಷ್ಯೇಷು, ನೀರು ಏನಿದೆ ಅದು ಮನುಷ್ಯರ ದೇಹದಲ್ಲಿ ಓಡಾಡ್ತಾ ಇರುತ್ತೆ. ಮನುಷ್ಯರ ಶರೀರದಲ್ಲಿ ನಿರಂತರವಾಗಿ ಓಡಾಡ್ತಾ ಇರೋದು ನೀರು. ಆಪಯೇವ ಮನುಷ್ಯೇಷು ದ್ರವಂತಿ ಪರಿಧಾರಣೆ. ಜಾಸ್ತಿ ಇರೋದು ನೀರೇ. ತಾಪಾಪನೋದೋ ಭೂಯಸ್ತ್ವಂ ಅಂಬಸೋ ವೃತ್ತಯಸ್ತಿಮಾಹ ಅಂತ ಭಾಗವತ. ಭೂಯಸ್ತ್ವ ಬಹಳ ಇರುತ್ತೆ. ಯಾವುದೇ ವಸ್ತುವಿನಲ್ಲಿ ಹೆಚ್ಚು % ನೀರಿರುತ್ತೆ. ಆ ನೀರನ್ನ ನಾನು ಎರಡನೆಯ ನೆಲೆಯಾಗಿ ಮಾಡಿಕೊಳ್ತೇನೆ. ಆಯಿತು. ಏಷ ಮೇ ನಿಹಿತಪಾದೋ ಯೋಯಮಪ್ಸು ಪ್ರತಿಷ್ಠಿತಃ ತೃತೀಯಂ ಶಕ್ರಪಾದಂ ಮೇ ತಸ್ಮಾತ್ ಸುನಿಹಿತಂ ಕುರು. ಅದರಿಂದಾಗಿ ನೀರು ಸಂಪತ್ತಿನ ಎರಡನೆಯ ನೆಲೆ. ಯಸ್ಮಿನ್ ಯಜ್ಞಾಶ್ಚ ವೇದಾಶ್ಚ ಯಸ್ಮಿನ್ ದೇವ ಅನಮಿವ ಯಸ್ಮಿನ್ ದೇವಾಃ ಪ್ರತಿಷ್ಠಿತಾಃ ತೃತೀಯಂ ಪಾದಮಗ್ನಿಸ್ತೆ
ಸುಧೃತಂ ಧಾರಯಿಷ್ಯತಿ ಯಸ್ಮಿನ್ ಯಜ್ಞಾಶ್ಚ ವೇದಾಶ್ಚ. ಇನ್ನು ಬೆಂಕಿಯಲ್ಲಿ ನಿನ್ನ ಮೂರನೆಯ ಹೆಜ್ಜೆಯನ್ನು ಇಡು. ಯಾಕೆ ಅಂದರೆ ಮೂರನೆಯ ಹೆಜ್ಜೆ ಯಾವುದು ಅಂತಂದರೆ ಬೆಂಕಿ. ಆ ಬೆಂಕಿಯಲ್ಲಿ ಯಜ್ಞಗಳು ನೆಲೆಗೊಂಡಿವೆ, ವೇದಗಳು ನೆಲೆಗೊಂಡಿವೆ, ದೇವತೆಗಳು ನೆಲೆಗೊಂಡಿದ್ದಾರೆ. ಯಾಕೆ ಅಂದರೆ ಒಂದು ಅಗ್ನಿ ಅಂತ ಇಲ್ಲದೆ ಹೋದರೆ ಯಜ್ಞ ಮಾಡಲಿಕ್ಕೆ ಆಗಲ್ಲ. ವೇದಗಳೆಲ್ಲ ಅದೇ ಅಗ್ನಿ ತತ್ವದ ಬಗ್ಗೆನೇ ಹೇಳೋದು. ಹೀಗಾಗಿ ವೇದವನ್ನು ಧಿಕ್ಕರಿಸಿದವರು ನಾವು ಅಗ್ನಿಯಿಂದ ದೇಹ ಸಂಸ್ಕಾರ ಮಾಡಿಸಿಕೊಳ್ಳೋಲ್ಲ ಹೂಳ್ರಿ ಎಂದರು. ಅಯ್ಯ, ಹಾಗಾದರೆ ವೇದ ವಿರೋಧಿಗಳು ಈ ತರಹ ಮಾಡಿದ್ರು ಅಂದರೆ ಸನ್ಯಾಸಿಗಳಿಗೆ ಯಾಕೆ ಆ ತರಹ ಮಾಡ್ತಾರೆ? ಸನ್ಯಾಸಿಗಳ ಶರೀರವನ್ನು ಕೆಳಗಡೆ ಹೂಳ್ತಾರಲ್ವಾ ಅಂದರೆ, ಹೌದು, ಅವರು ಅಗ್ನಿಯನ್ನು ಬಿಟ್ಟಿದ್ದಾರೆ, ಆದರೆ ಅಗ್ನಿಯನ್ನು ದ್ವೇಷಿಸೋಲ್ಲ. ಅಗ್ನಿಯನ್ನು ಬಿಟ್ಟಿದ್ದಾರೆ ಅಂದರೆ ಏನು? ಕಾಮ್ಯಕರ್ಮವನ್ನು ನಾನು ತೊರೆದಿದ್ದೇನೆ. ವೇದವನ್ನು ಅಗ್ನಿಗಾಗಿ ಬಳಸೋಲ್ಲ. ಆತ್ಮನ್ಯಾರೋಪಿತಾಗ್ನಿಗಳು ತಮ್ಮಲ್ಲಿ ಅಗ್ನಿಯನ್ನ ಆವಾಹನೆ ಮಾಡಿಕೊಂಡಿದ್ದಾರೆ. ಅವರು ಅಗ್ನಿ ಇಲ್ಲ ಅಂತಲ್ಲ. ದೈವಮೇವಾಪರೇ ಯಜ್ಞಂ ಯೋಗಿನ ಪರ್ಯುಪಾಸತೆ ಅಂತ ಹೇಳಿ ಗೀತೆ. ಸನ್ಯಾಸಿಗಳು ದೇವರನ್ನೇ ಅಗ್ನಿ ಅಂತ ಆರಾಧನೆ ಮಾಡ್ತಾರೆ. ದೇವೋಪಾಸನೆಯೇ ಅವರಿಗೆ ಯಜ್ಞ. ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತಿ ಪ್ರಾಣದೀಪಿತೆ ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ನೇ. ಅದರಿಂದಾಗಿ ಇಂದ್ರಿಯ ನಿಗ್ರಹ ಅಂತನ್ನೋದೇ ಯಜ್ಞ ಇದ್ದ ಹಾಗೆ. ಆದರೆ ಅವರು ಹೊರಗಡೆಯಿಂದ ಅಗ್ನಿಯನ್ನು ತೊರೆದಿದ್ದಾರೆ. ಹೀಗಾಗಿ ಅವರಿಗೆ ಅಗ್ನಿ ಸಂಸ್ಕಾರ ಇಲ್ಲ. ಸನ್ಯಾಸಿಗಳಿಗೆ ಅಗ್ನಿ ಸಂಸ್ಕಾರ ಇಲ್ಲ. ಉಳಿದವರೆಲ್ಲ ಅಗ್ನಿಯನ್ನ ಬಿಟ್ಟದ್ದು ಅಗ್ನಿ ಸಂಸ್ಕಾರ ಯಾಕೆ ಮಾಡ್ಕೊಳ್ಳೋಲ್ಲ ಅಂತಂದ್ರೆ ಅವರು ವೇದವನ್ನು ಒಪ್ಪುವುದಿಲ್ಲ. ಯಾರು ವೇದ ಒಪ್ತಾರೆ ಅವ್ರಿಗೆ ಅಗ್ನಿ ಸಂಸ್ಕಾರ ಇದೆ. ಯಾರಿಗೆ ವೇದ ಒಪ್ಪೋದಿಲ್ಲ ಅವ್ರಿಗೆ ಅಗ್ನಿ ಸಂಸ್ಕಾರ ಇಲ್ಲ. ಈಗ ವೇದ ಒಪ್ಪದವರ ಮತದಿಂದ ಬಂದವನು ಅಗ್ನಿಯನ್ನ ಪ್ರೀತಿಸ್ತಾನೆ ಅಂದ್ರೆ ಅವನಿಗೆ ಅಗ್ನಿ ಸಂಸ್ಕಾರ ಇದೆ, ಅಷ್ಟೇ ವಿಷಯ, ಅಷ್ಟೇ. ಏಷ ಮೇ ನಿಹಿತಪಾದೋ ಯೋಯಮಗ್ನೌ ಪ್ರತಿಷ್ಠಿತಃ ಚತುರ್ಥಂ ಚಕ್ರಪಾದಂ ಮೇ ತಸ್ಮಾತ್ ಸುನಿಹಿತಂ ಕುರು. ಆಯ್ತಪ್ಪ, 3 ಸ್ಥಾನ ಕೊಟ್ಟೆ, ನನಗೆ 4ನೆಯ ಸ್ಥಾನವನ್ನು ಕೊಡುವುದು. ಯೇ ವೈ ಸಂತೋ ಮನುಷ್ಯೇಷು ಬ್ರಹ್ಮಣ್ಯ ಸತ್ಯವಾದಿನಃ ತೇ ತೇ ಪದಂ ತಿತಿಕ್ಷಂತಾಂ ಅಲಂ ಸಂತಸ್ತಿತಿಕ್ಷಿತುಂ. ಇನ್ನು ಅವನು ಹೇಳದ, ಮನುಷ್ಯರಲ್ಲಿ ಯಾರು ಸಜ್ಜನರಿದ್ದಾರೆ, ವೇದವನ್ನು ಪ್ರೀತಿಸುವವರು ಯಾರಿದ್ದಾರೆ, ಸತ್ಯವನ್ನು ನುಡಿಯುವವರು ಯಾರಿದ್ದಾರೆ, ಅಂತಹ ಮನುಷ್ಯರಲ್ಲಿ ನಿನ್ನ 4ನೆಯ ಹೆಜ್ಜೆಯನ್ನು ಇಡು. ಸಜ್ಜನರು ಸಂಪತ್ತನ್ನು, ಲಕ್ಷ್ಮೀದೇವಿಯನ್ನು ಧರಿಸಬಲ್ಲರು. ಏಕೆಂದರೆ ಸಂಪತ್ತಿನ ಸೈಡ್ ಎಫೆಕ್ಟ್ಸ್ ಏನು ಅಂತಂದರೆ ದರ್ಪ, ಬೇರೊಬ್ಬರಿಗೆ ಅನ್ಯಾಯ ಮೊದಲಾದವುಗಳು. ಸಜ್ಜನರಲ್ಲಿ ಸಂಪತ್ತು ಬಂದಾಗ ಅವರು ಆ ತರಹ ಮಾಡೋಲ್ಲ. ಸಜ್ಜನರಿಗೆ ಸಂಪತ್ತು ಬಂದರೆ ಬೇರೊಬ್ಬರಿಗೆ ಕಂಟಕರಾಗುವುದಿಲ್ಲ. ದುರ್ಜನರಿಗೆ ಸಂಪತ್ತು ಬಂತು ಅಂದರೆ ಅದನ್ನು ತೊಂದರೆ ಮಾಡುವವರಿಗೆ ಹೆಚ್ಚು ಕೊಡ್ತಾರೆ ಅಲ್ವೇ? ಅದರಿಂದಾಗಿ 4 ಹೆಜ್ಜೆಗಳನ್ನು ನನಗೆ ಕೊಡು, ನಾನು ನಿನ್ನಲ್ಲೇ ಇರ್ತೇನೆ ಅಂತ ಅಂದ್ಲು ಲಕ್ಷ್ಮೀದೇವಿ. ಅದಕ್ಕೆ ಅವನು 4 ಹೆಜ್ಜೆಗಳನ್ನು ಕೊಟ್ಟ. ಮೊದಲನೆಯದ್ದು ಭೂಮಿ ಅಲ್ವಾ? ಅದರಲ್ಲಿ ಜೀವನಕ್ಕೆ ಅವಶ್ಯವಾದ ಎಲ್ಲವೂ ಸಿಗತ್ತೆ. ಅನ್ನ ಎಲ್ಲ ಮೊದಲಾದವುಗಳು, ಅನ್ನ, ಲೋಹ ಎಲ್ಲವೂ ಅಲ್ಲಿ ಸಿಗತ್ತೆ. ಇನ್ನು 2ನೆಯದ್ದು ನೀರು. ಆ ಭೂಮಿಯಲ್ಲಿ ಕೇವಲ ಭೂಮಿ ಇದ್ದರೆ ಸಾಲದು, ನೀರು ಬೇಕು. ಹಾಗೆ ಈ ಪಾರ್ಥಿವ ಶರೀರದಲ್ಲಿ ನೀರಿನ ಹರಿವೇ ಜಾಸ್ತಿ, ಹೀಗಾಗಿ ಅದು ಬೇಕು. ಇನ್ನು 3ನೆಯದ್ದು ಇದೆಯಲ್ಲ, ಅದು ಅಗ್ನಿ, ಬೆಂಕಿ. ಅವಳ ಹೆಜ್ಜೆ ಬೆಂಕಿಯಲ್ಲಿ. ಅದನ್ನಾಗಿ ವೇದ, ಆಮೇಲೆ
ಇದು ಯಜ್ಞ ದೇವತೆಗಳು ಅಗ್ನಿಯಲ್ಲೇ ಇದ್ದಾರೆ. ಅದಕ್ಕಾಗಿ ನೀವು ಶ್ರೀ ಸೂಕ್ತವೊಂದನ್ನು ನೆನಪಿಸಿಕೊಳ್ಳಿ. ತಾಂ ಆವಹ ಜಾತ ವೇದೋ ಲಕ್ಷ್ಮೀ ಮನಪಗಾಮಿನಿ. ತಾಂ ಆ ಲಕ್ಷ್ಮಿಯನ್ನು ಮೇ ನನ್ನ ಬಳಿಗೆ ಆವಹ ಕರೆದು ತಾರಯ್ಯ. ಯಾರು? ಜಾತವೇದ. ಓ ಹುಟ್ಟಿದ್ದನ್ನೆಲ್ಲ ತಿಳಿದ ಅಗ್ನಿಯೇ. ಏನೇನು ಹುಟ್ಟಿರುತ್ತೆ ಎಲ್ಲ ತಿಳ್ಕೊಂಡಿರ್ತಾನ ಅವನು. ಹೀಗಾಗಿ ಜಾತವೇದ ಅಂತ ಅವನಿಗೆ ಹೆಸರು. ಯಾರನ್ನ ತರಬೇಕು? ಲಕ್ಷ್ಮೀದೇವಿ. ಅವಳು ಯಾರು? ಅವಳು ಲಕ್ಷ್ಮೀಂ ಅನಪಗಾಮಿನೀಂ. ನಾರಾಯಣನನ್ನ ಎಂದೂ ಬಿಟ್ಟು ಹೋಗದ ಲಕ್ಷ್ಮಿಯನ್ನು ನನ್ನೆಡೆಗೆ ತಾರಯ್ಯ ಅಂತ ಹೇಳಿ ಶ್ರೀ ಸೂಕ್ತದಲ್ಲಿ ಅಗ್ನಿಯನ್ನ ಕುರಿತು ಸ್ತೋತ್ರ ಮಾಡೋದು. ಶ್ರೀ ಸೂಕ್ತ ನಾನಿವಾಗ ಹೇಳಿದ್ದು, ಅದರಲ್ಲಿ ಅಗ್ನಿಯನ್ನ ಕುರಿತಾದ ಸ್ತೋತ್ರ ನೋಡಿ ಸಿಕ್ಕಿತು. ಅದರಿಂದ ಸಜ್ಜನರಲ್ಲಿ ವೇದದಲ್ಲಿ ಅಂದರೆ ಅಗ್ನಿಯಲ್ಲಿ ನೆಲೆಗೊಂಡಿದ್ದಾಳೆ. ಆವಾಗ ಆ ಅಗ್ನಿಯಲ್ಲಿ ದೇವತೆಗಳಿದ್ದಾರೆ, ವೇದ ಇವೆ ಎಲ್ಲ. ಆಮೇಲೆ ಸಜ್ಜನರು. ಹೀಗೆ 4 ಜಾಗಗಳು ನೀನಿರಬೇಕು ಅಂತ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ. ಲಕ್ಷ್ಮೀದೇವಿ ಆಯಿತು. ಏವಂ ಸುನಿಹಿತಾಂ ಚಕ್ರ ಭೂತೇಷು ಪರಿಧತ್ಸ್ವ ಮಾಂ ಭೂತಾನಾಮಿಹ ವೈಯಸ್ತ್ವಾಂ ಮಯಾ ವಿನಿಹಿತಾಂ ಸತೀಂ ಉಪಹನ್ಯಾತ್ ಸಮೇ ದ್ವೇಷ್ಯಃ ತಥಾ ಶೃಣ್ವಂತು ಮೇ ವಚಃ. ಅದರಿಂದಾಗಿ ನಾನು ನೀನು ಹೇಳಿದಲ್ಲಿ ಇರ್ತೇನೆ ಎಂದ್ಲು. ಅದಕ್ಕೆ ಇಂದ್ರ ಹೇಳಿದ, ಲಕ್ಷ್ಮೀದೇವಿಯೇ, ನನ್ನ ಪ್ರಾರ್ಥನೆಯನ್ನ ಕೇಳಿಸಿಕೊಂಡು ನೀನು 4 ಜಾಗಗಳಲ್ಲಿ ನಿಂತಿದ್ದಿ. ಈ 4 ಯಾರು ದ್ವೇಷ ಮಾಡ್ತಾರೆ ಅವರು ನನಗೂ ದ್ವೇಷ್ಯರೇ. ಲಕ್ಷ್ಮೀದೇವಿಯ 4 ನೆಲೆಗಳು. ಏನ್ರಿ ಭೂಮಿಯನ್ನು ದ್ವೇಷ ಮಾಡೋದು ಅಂದ್ರೇನು? ಕೆಟ್ಟ ಪದಾರ್ಥಗಳಿಂದ ಭೂಮಿಯನ್ನು ತುಂಬಿಸುವುದು, ಭೂಮಿಯನ್ನು ಹಾಳು ಮಾಡುವುದು. ಇದು ಭೂಮಿಯನ್ನು ದ್ವೇಷ ಮಾಡೋದು ಅಂತ. ಇನ್ನು ನೀರನ್ನು ಕಲುಷಿತಗೊಳಿಸೋದು. ನೀರನ್ನು ಕಲುಷಿತಗೊಳಿಸಬಾರದು, ವಿಷ ಸುರಿಬಾರದು. ಆಮೇಲೆ ಅಗ್ನಿಯನ್ನ ದ್ವೇಷಿಸೋದು ಅಂದ್ರೇನು? ವೇದವನ್ನು ದ್ವೇಷಿಸೋದು ಅಂತ ಅರ್ಥ. ಅಗ್ನಿಯನ್ನ ದ್ವೇಷಿಸೋದು ಅಂದರೆ ವೇದವನ್ನು ದ್ವೇಷಿಸೋದು, ದೇವತೆಗಳನ್ನು ಗೇಲಿ ಮಾಡುವುದು. ವೇದವನ್ನು ದ್ವೇಷಿಸುವುದು. ವೇದ ಏನು ಹೇಳ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ವೇದ ಯಾಕೆ ದ್ವೇಷ ಮಾಡ್ತೀರಾ ಅಂದ್ರೆ ವರ್ಣಾಶ್ರಮ ಧರ್ಮ ಹೇಳ್ತಾ ಇದೆ, ಅದಕ್ಕೆ ದ್ವೇಷ ಮಾಡ್ತೇವೆ. ಅಲ್ಲ, ವರ್ಣ ಅಂದರೆ ಅಲ್ಲಿ 4 ಜನ ಅರಿತ ಮಂದಿ, ಬೋಧಕ ವರ್ಗ, ಆಡಳಿತ ನಡೆಸುವವರು, ವ್ಯಾಪಾರ ಮಾಡುವವರು, ಆಮೇಲೆ ಈ 3 ಜನರಿಗೂ ಸರ್ವಿಸ್ ಸೆಕ್ಟರ್ನಲ್ಲಿ ಇರುವವರು. ವೇದ ಇಲ್ಲ ಅಂತಾದ್ರೇನೋ, ಇದಿದ್ದೇ ಇದೆ. ಪಂಚಾಂಗ ಹಾಳು ಮಾಡಿಬಿಟ್ರೆ ನಕ್ಷತ್ರಗಳನ್ನ ಹಾಳು ಮಾಡಿದ ಹಾಗೆ ಇವರು ಪಂಚಾಂಗ ಹಾಳು ಮಾಡೋ ವಸ್ತುವಿನ ಪಂಚಾಂಗ ಹಾಳು ಮಾಡೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪಂಚಾಂಗ ಹಾಳು ಮಾಡಿಬಿಡ್ಬೇಕು, ಪಂಚಾಂಗ ಹಾಳು ಮಾಡಿಬಿಡ್ಬೇಕು, ಸೂರ್ಯ ಇರಲ್ಲ, ಚಂದ್ರ ಇರಲ್ಲ, ನಕ್ಷತ್ರ ಇರಲ್ಲ ಅಂತ ಏನು ಭ್ರಮೆ. ನೀವು ಒಂದು ವೇಳೆ ವೇದ ತೆಗೆದ್ರೂ ಈ 4 ಜನ ಇದ್ದೇ ಇರ್ತಾರೆ. ವೇದ ಸುಟ್ಟು ಬಿಡಿ, ಇವತ್ತು ಎಲ್ಲ ವೇದ ತಂದು ಸುಟ್ಟು ಬಿಡಿ. ಆಮೇಲೆ ಮನುಸ್ಮೃತಿ, ಮಹಾಭಾರತ, ರಾಮಾಯಣ ಎಲ್ಲ ಸುಟ್ಟು ಬಿಡಿ. ಆಯ್ತು, ಸಂತೋಷ. ಈ 4 ಜನ ತೆಗೆದು ಬಿಡ್ತೀರ ನೀವು? ಈ 4 ಜನ ಇದ್ದೇ ಇರ್ತಾರಪ್ಪ. ಈ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ. ಅದನ್ನೇ ಹೇಳಿದ್ದು. ಪಂಚಾಂಗ ಕಳೆದಾಕ್ಬಿಟ್ರೆ ಗ್ರಹ ನಕ್ಷತ್ರಗಳೆಲ್ಲ ಉದುರು ಬಿದ್ದೋಗ್ತವೆ. ಅವ್ರಿಗೆ ಅರ್ಥವೇ ಆಗಲ್ಲ. ಏನ್ ಮಾಡೋಣ? ವೇದ ಸರಿ ಅಂದ್ರೆ ಸಾಕು. ಬೈಗುಳಗಳ ಪರಂಪರೆ ಫೇಸ್ಬುಕ್ಕಿನಲ್ಲಿ. ಅವರೆಲ್ಲ ಎದುರುಗಡೆ ಬಂದ್ರೆ ಮಾತಾಡಲ್ಲ. ಬೇಕಾದ್ರೆ ಎದುರುಗಡೆ ಬಂದ್ರೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಹೋಗಿ, ಯಾರು ತೋರಿಕೆ ಭಕ್ತಿಯಿಂದ. ಅಲ್ಲಿ ಪೌರುಷ ಅವ್ರದ್ದು.
ಯಾಕೆ ಹೇಳಿದ್ದು ಅಂತಂದರೆ ಈ ಮತ್ತೆ ಸಜ್ಜನರನ್ನು ದ್ವೇಷ ಮಾಡೋದು. ಸಜ್ಜನರು ಯಾರು ಅನ್ನೋದೇ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವರನ್ನು ನಾನು ದ್ವೇಷ ಮಾಡ್ತೇನೆ ಅಂತ ಹೇಳ್ತಾನೆ. ತತಸ್ತ್ಯಕ್ತ ಶ್ರಿಯಾ ರಾಜ ದೈತ್ಯಾನಾಂ ಬಲಿರಬ್ರವೀತ್. ಈ ಭಾಗವನ್ನ ಮಧ್ವಾಚಾರ್ಯರು ಕೋಟ್ ಮಾಡಿದ್ದು. ಇಷ್ಟಾಗಿ ಬಲಿ ಹೇಳಿದ, ಇದನ್ನೆಲ್ಲ ನೋಡ್ತಾ ಇದ್ದಾನ ಅವನು. ಬಲಿ ಹೇಳಿದ, ಯಾವತ್ ಪುರಸ್ತಾತ್ ಪ್ರತಪೇತ್ ತಾವದ್ವೈ ದಕ್ಷಿಣಾಂ ದಿಚಂ ಪಶ್ಚಿಮಾಂ ತಾವದೇವಾಪಿ ತಥೋ ದೀಚೀಂ ದಿವಾಕರಃ. ಯಾವಾಗ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟುತ್ತಾನೋ, ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟುತ್ತಾನೋ, ಉತ್ತರ ದಿಕ್ಕಿನಲ್ಲಿ ಹುಟ್ಟುತ್ತಾನೋ, ಆಗ ನಾನು ಗೆಲ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಹೇಳಿದ್ದಾರೆ ಎಂದ. ತಥಾ ಮಧ್ಯಂದಿನೇ ಸೂರ್ಯೋ ನಾಸ್ತಮೇತಿ ಯದಾ ತದಾ ಪುನರ್ದೇವಾಸುರಂ ಯುದ್ಧಂ ಭಾವಿಜೇತಾಸ್ಮಿ ವೈತದಾ. ಆಗ ಯುದ್ಧ ಆಗತ್ತೆ, ನಾನು ಗೆದ್ದೇ ಗೆಲ್ತೇನೆ. ಬ್ರಹ್ಮಣಾಸ್ಮಿ ಸಮಾಧಿಷ್ಟೋ ನ ಹಂತವ್ಯೋ ಭವಾನಿತಿ ತೇನ ತೇಹಂ ಬಲೇ ವಜ್ರಂ ನ ಮುಂಚಾಮಿತು ಮೂರ್ಧನಿ. ಇದೇನಿದೆ ಹೇಳಿದ್ದು ಅಂತ ಮಧ್ವಾಚಾರ್ಯರು ಇದನ್ನು ಉಪನಿಷತ್ ಭಾಷ್ಯದಲ್ಲಿ ಸ್ಪಷ್ಟಪಡಿಸಿದ್ರು. ಅಸುರರು ಗೆಲ್ಲೋದಿಲ್ಲ ಅಂತ ಅನ್ಲಿಕ್ಕೆ ಇವರು ಈ ರೂಪಕವನ್ನು ಹೇಳಿದ್ದು. ಆದರೆ ಅವನು ಯಥಾರ್ಥವಾಗಿ ತಿಳ್ಕೊಂಡ ಅಂತ. ಸೂರ್ಯ ಯಾವತ್ತು ಪಶ್ಚಿಮದಲ್ಲಿ ಹುಟ್ಟುತ್ತಾನೋ ಅವತ್ತು ನೀನು ಗೆಲ್ತಿ ಅಂದ್ರೆ ನೀನು ಗೆಲ್ಲಲ್ಲ ಅಂತ ಅರ್ಥ. ಫೆಬ್ರವರಿ 30 ಕೊಡ್ತೀನಪ್ಪ ನಾನು ನಿನಗೆ ದುಡ್ಡು ಅಂತಂದ್ರೆ ಕೊಡಲ್ಲ ಅಂತ ಅರ್ಥ. ಹಾಗೆ ಬ್ರಹ್ಮದೇವರು ಹೇಳಿದ್ದನ್ನ ತಪ್ಪರ್ಥ ಮಾಡಿಕೊಂಡ ಬಲಿ. ಅವನು ಗಾಢವಾದ ವಿಶ್ವಾಸದಲ್ಲಿದ್ದಾನೆ. ವಸ್ತುತಃ ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಬ್ರಹ್ಮದೇವರ ಅಭಿಪ್ರಾಯ. ಆಮೇಲೆ ಇಂದ್ರ ಹೇಳ್ದ, ಬ್ರಹ್ಮದೇವರು ನನಗೆ ಆಜ್ಞೆ ಮಾಡಿದ್ದಾರೆ ನಿನ್ನನ್ನು ಕೊಲ್ಲಬಾರದು ಅಂತ. ಅದರಿಂದಾಗಿ ನಾನು ವಜ್ರಾಯುಧವನ್ನು ಬಳಸೋದಿಲ್ಲ, ಹೊರಡು. ಆದಿತ್ಯೋ ನಾಸ್ತಿ ತಪಸಾ ತಪಿತ ಕದಾಚಿನ್ ಮಧ್ಯತಸ್ಥಿತಃ ಸ್ಥಾಪಿತೋ ಹ್ಯಸ್ಯ ಸಮಯಃ ಪೂರ್ವಮೇವ ಸ್ವಯಂಭುವಾ. ಆದರೆ ನಿನಗಿರುವ ಒಂದು ಅಯಥಾರ್ಥ ಜ್ಞಾನದ ಬಗ್ಗೆ ನನಗೆ ಮರುಕ ಆಗತ್ತೆ. ಸೂರ್ಯ ಯಾವತ್ತೂ ಕೂಡ ಪಶ್ಚಿಮದಲ್ಲಿ ಹುಟ್ಟಲ್ಲ, ಅವನು ಏನಿದ್ರೂ ಪೂರ್ವದಲ್ಲಿಯೇ ಹುಟ್ಟಬೇಕು ಅಂತ. ದಕ್ಷಿಣ ಅಯನ ಅಂದರೆ ದಕ್ಷಿಣದ ದಾರಿ ಅನ್ನೋದು ಹೌದು. ಸೂರ್ಯನ ಮತ್ತೆ ಬೆಳಕು ಈ ದಾರಿಯಿಂದ ಹೋಗತ್ತೆ ಅಷ್ಟೇ. ಈ ದಿಕ್ಕಿನಲ್ಲಿ ಸೂರ್ಯನ ಬೆಳಕು ವಿಶೇಷವಾಗಿ ಮೂಡುತ್ತೆ. ಅದರಿಂದಾಗಿ ಆ ರೀತಿ ಹೇಳ್ತಾ ಇರೋದು. ಇದಕ್ಕೆ ಹಾಗಾಗಿ ಅರ್ಥ ಮಾಡಿಬಿಟ್ಟಿದ್ದಾರಲ್ಲ. ಹೌದು, ಹಾಗಾಗಿ ಅರ್ಥ ಮಾಡಿಬಿಟ್ಟಿದ್ದಾರಲ್ಲ. ಛಂದೋಗದಲ್ಲಿ ಇದು ಬರುತ್ತೆ, ಸ್ವಲ್ಪ ಬೃಹದಾರಣ್ಯಕದಲ್ಲಿ ಬರುತ್ತೆ ಇದು. ಅದನ್ನು ಹಾಗಾಗಿ ಅರ್ಥ ಮಾಡಿಬಿಟ್ಟಿದ್ದಾರೆ. ಸೂರ್ಯನು ಪಶ್ಚಿಮದಲ್ಲಿ ಹುಟ್ಟುತ್ತಾನೆ, ದಕ್ಷಿಣದಲ್ಲಿ ಹುಟ್ಟುತ್ತಾನೆ, ಉತ್ತರದಲ್ಲಿ ಹುಟ್ಟುತ್ತಾನೆ ಅಂತ ದೊಡ್ಡ ದೊಡ್ಡ ಭಾಷ್ಯಕಾರರ ಮಾತಿದೆ. ಮಧ್ವಾಚಾರ್ಯ ಒಬ್ಬರೇ ಹೇಳಿದೆ, ಅದು ಆ ಬೆಳಕಿನ ಸಂಚಾರದ ತೀವ್ರತೆಯನ್ನು ಕುರಿತು ಹೇಳಿದ್ದು ಕಣ್ರಪ್ಪ. ಅದು ಸೂರ್ಯ ಯಾವತ್ತಿದ್ರೂ ಪೂರ್ವದಲ್ಲಿಯೇ ಮೂಡುವುದು ಕಾಣೋದು. ಸೂರ್ಯನಿಗೆ ಅಸ್ತಮಯ ಇಲ್ಲ, ಸೂರ್ಯನಿಗೆ ಉದಯವೂ ಇಲ್ಲ. ಸೂರ್ಯನಿಗೆ ಉದಯವೂ ಇಲ್ಲ, ಅಸ್ತಮಾನವೂ ಇಲ್ಲ. ಅದನ್ನು ಆಚಾರ್ಯರು ಗಟ್ಟಿಯಾಗಿ ಹೇಳಿ, ಸೂರ್ಯನ ಕಿರಣಗಳಲ್ಲಿಯೇ ಒಂದು ಶಕ್ತಿ ಇದೆ. ಜನರಿಗೆ, ಈ ಭಾಗದ ಜನರಿಗೆ ಕಾಣಿಸ್ಕೊಳ್ಳೋದು, ಈ ಭಾಗದ ಜನರನ್ನ ಮುಚ್ಚುವುದು, ಬೆಳಕನ್ನು ಮುಚ್ಚುವುದು ಅಂತ ಹೇಳಿ ಸೂರ್ಯನ ಕಿರಣಗಳಲ್ಲೇ ಆ ವ್ಯವಸ್ಥೆ ಇದೆ ಅಂತ ಭಾಗವತದಲ್ಲಿಯೂ ಇದೆ. ಆದರೆ ಬೇರೆಯವರೆಲ್ಲ ಸೂರ್ಯನಿಗೆ ಉದಯ ಇದೆ, ಅಸ್ತಮಯ ಇದೆ, ಅದರಲ್ಲೂ ಇಂತಹದ್ದು ಬೇರೆ.
ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾಗ ನಾವು ಗೆಲ್ತೇವೆ. ಅಜಸ್ತ್ರಂ ಪರ್ಯಟನ್ನರ್ಕಃ ತೇಜತಾ ಪ್ರತಪನ್ ಪ್ರಜಾಃ ಅಯನಂ ತಸ್ಯ ಷಣ್ಮಾತಾ ಉತ್ತರಂ ದಕ್ಷಿಣಂ ತಥಾ. 6 ತಿಂಗಳು ದಕ್ಷಿಣ ಸೂರ್ಯ ತನ್ನ ಎಡಗಡೆಯ ಭಾಗದಲ್ಲಿ ಹೆಚ್ಚು ಬೆಳಕನ್ನು ಹರಿಸ್ತಾನೆ, ಅದು ದಕ್ಷಿಣಾಯನ. 6 ತಿಂಗಳು ತನ್ನ ಬಲಗಡೆಯ ಭಾಗದಲ್ಲಿ ಹೆಚ್ಚು ಬೆಳಕನ್ನು ಹರಿಸ್ತಾನೆ, ಅದು ಉತ್ತರಾಯಣ. ಅಷ್ಟೇ. ತೇನ ಸಂಜಾತಿ ಲೋಕೇಶು ಶೀತೋಷ್ಣೆ ವಿಸೃಜನ್ ರವಿಃ. ಹೀಗೆ ಲೋಕದಲ್ಲಿ ತಂಪು ಬಿಸಿಗಳನ್ನು ಸೃಷ್ಟಿ ಮಾಡ್ತಾ ಸಾಕ್ತಾ ಇರ್ತಾನೆ. ಏವ ಮುಕ್ತಸ್ತು ದೈತ್ಯೇಂದ್ರೋ ಬಲಿರಿಂದ್ರೇಣ ಭಾರತ ಜಗಾಮ ದಕ್ಷಿಣಾಮಾಶಾಂ ಉದೀಚೀಂತು ಪುರಂದರಃ. ಈ ರೀತಿಯಾಗಿ ನುಡಿದು ಅವನು ಹೊರಟ. ನಾವಿಲ್ಲಿ ತೆಗೆದುಕೊಳ್ಳಬೇಕಾದದ್ದು ಬಲಿ ಹೇಳಿದ ಆ ಪಾರ್ಟ್, ದುಃಖ ಯಾಕೆ ಅನುಭವಿಸೋಲ್ಲ ಅಂತ ಅದನ್ನು ಮಾತ್ರ ತಗೊಳ್ಬೇಕು, ಉಳಿದದ್ದು ಯಾವುದನ್ನು ತಗೊಳ್ಳಿಕ್ಕಿಲ್ಲ. ಒಂದು ಹಣ್ಣು ಬಂತು ಅಂದರೆ ಸಿಪ್ಪೆ ಬೀಜಗಳನ್ನು ಕಳೆದು ಆ ನಡುವಣ ಸಾರವನ್ನು ಮಾತ್ರ ನಾವು ತಿಂತೇವೆ. ತೆಂಗಿನಕಾಯಿ ಆಗಲಿ, ಬೇರೆ ಯಾವುದೇ ಹಣ್ಣಾಗಲಿ. ಹಾಗೆಯೇ ಈ ತರಹದ ಮಾತುಗಳಲ್ಲಿ ನಾವು ಏನನ್ನು ತಗೊಳ್ಬೇಕು, ಏನನ್ನು ಬಿಡಬೇಕು. ಹೀಗೆ ಹೇಳುವಲ್ಲಿಗೆ 210ನೇ ಅಧ್ಯಾಯ. ಭೀಷ್ಮಃ ಅತ್ರೈವೋದಾಹರಂತೀಮಂ ಇತಿಹಾಸಂ ಪುರಾತನಂ ಶತಕ್ರತೋಶ್ಚ ಸಂವಾದಂ ನಮುಚೇಶ್ಚ ಯುಧಿಷ್ಠಿರ. ಇದೇ ಪ್ರಸಂಗದಲ್ಲಿ, ಇದೇ ವಿಷಯದಲ್ಲಿ ನಮುಚಿ ಹಾಗೂ ಇಂದ್ರರ ಸಂವಾದವೂ ಇದೆ. ಹೇಳ್ತೇನೆ ಕೇಳು. ಶ್ರಿಯಾವಿಹೀನಮಾಸೀನಂ ಅಕ್ಷೋಭ್ಯಮಿವತಾಗರಂ ಭವಾಭವಗ್ನಂ ಭೂತಾನಾಂ ಇತ್ಯುವಾಚ ಪುರಂದರಃ. ಯಥಾಪ್ರಕಾರ ಸೋತಿರುವ ನಮುಚಿ ಅಂತ ಹೇಳಿ ಒಬ್ಬ ದೈತ್ಯ, ಇಂದ್ರನನ್ನು ನಮುಚಿಸೂದನ ಅಂತ ಕರೀತಾರೆ. ನಮುಚಿ ಎನ್ನುವ ದೈತ್ಯನನ್ನು ಕೊಂದವ ಅಂತ. ಆ ನಮುಚಿ ಒಂದು ದೇವಾಸುರ ಯುದ್ಧದಲ್ಲಿ ಸೋತು ಒಂದು ಕಡೆ ಕುಳಿತಿದ್ದಾಗ ಇಂದ್ರ ಹೋಗಿ ಅವನಿಗೆ ಹೇಳಿದರಂತೆ, ಬದ್ಧ ಪಾಶೈಶ್ಚ್ಯುತಸ್ಥಾನಾತ್ ದುಶತಾಂ ವಶಮಾಗತಃ ಶ್ರಿಯಾವಿಹೀನೋ ನಮುಚೇ ಶೋಚಸ್ಯಾಹೋ ನ ಶೋಚಸಿ. ನೋಡಪ್ಪ, ಎಲ್ಲ ಕಡೆಯಿಂದ ಸೋತಿದ್ದೀಯ, ಈಗ ನೀನು ದುಃಖ ಪಡುತ್ತೀಯೋ ಇಲ್ವೋ? ಅನವಾಪ್ಯಂಚ ಶೋಕೇನ ಶರೀರಂ ಚೋಪಶುಷ್ಯತಿ ಅಮಿತ್ರಾಶ್ಚ ಪ್ರಹೃಷ್ಯಂತಿ ನಾಸ್ತಿ ಶೋಕೆ ಸಹಾಯತಾ. ಅದಕ್ಕೆ ನಮುಚಿ ಹೇಳಿದ, ಶೋಕ ಪಡಬಹುದು, ಆದರೆ ಅದರಿಂದ ಏನು ಉಪಯೋಗ ಅಂತ ಬೇಕು ನನಗೆ. ದುಃಖ ಪಡಬಹುದು. ಅನವಾಪ್ಯಂಚ ಶೋಕೇನ ಶರೀರಂ ಚೋಪಶುಷ್ಯತಿ. ಶೋಕ ಇತ್ತು ಅಂದರೆ ಮೈ ಒಣಗುತ್ತೆ, ಸೊರಗುತ್ತೆ. ಅಮಿತ್ರಾಶ್ಚ ಪ್ರಹೃಷ್ಯಂತಿ. ನಮ್ಮ ಶತ್ರುಗಳೆಲ್ಲ ಸಂತೋಷ ಪಡ್ತಾರೆ, ಓ ಶೋಕ ಪಡ್ತಾ ಇದ್ದಾನೆ ಅಂತ. ಶೋಕ ಪಡಲಿಲ್ಲ ಅಂದರೆ ಅವ್ರಿಗೆ ನಿರಾಸೆ ಆಗತ್ತೆ. ಅದಕ್ಕೆ ಅವನಿಗೇನೋ ಹುಚ್ಚಿಡಿದಿದೆ ಅಂತ ಅಂದ್ಬಿಡ್ತಾರೆ. ಶೋಕಿಸಲಿಲ್ಲ ಅಂದರೆ ಅವ್ರಿಗೆ ದುಃಖ ಆಗುತ್ತೆ. ಅವನಿಗೇನೋ ಹುಚ್ಚಿಡಿದಿದೆ ಕಣೋ, ಒಂಚೂರು ಅಷ್ಟು ಕಷ್ಟದಲ್ಲಿದ್ದಾನೆ, ಒಂಚೂರು ದುಃಖ ಆಗ್ತಾ ಇಲ್ಲ ಅವನಿಗೆ, ಹುಚ್ಚರಿಗೆ ಮಾತ್ರ ಸಾಧ್ಯ ಇದು ಅಂದ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗಾದ ನಿರಾಸೆ ಅದು, ಅಯ್ಯೋ ದುಃಖ ಪಡ್ತಾ ಇಲ್ವಲ್ಲ ಇವನು ಅಂತ. ಆ ದುಃಖವನ್ನು ನೋಡಿ ನಾವು ಸಂತೋಷದಿಂದ ಇರಬೇಕು ಅಂತ. ಅದರಿಂದಾಗಿ ಅಮಿತ್ರಾಶ್ಚ ಪ್ರಹೃಷ್ಯಂತಿ ನಾಸ್ತಿ ಶೋಕೆ ಸಹಾಯತ. ಆಯ್ತಪ್ಪ, ಶೋಕ ಪಟ್ಟರೆ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ತಸ್ಮಾತ್ ಚಕ್ರನ ಶೋಚಾಮಿ ಸರ್ವಂ ಹೇ ವೇದಮಂತವತ್. ಇವತ್ತು ನಾನು ಕಷ್ಟದಲ್ಲಿದ್ದೀನಿ, ಮುಂದೆ ಸುಖ ಸಿಗುತ್ತೆ. ಸಂತಾಪಾದ್ ಭ್ರಶ್ಯತೆ ರೂಪಂ ಧರ್ಮಶ್ಚೈವ ಸುರೇಶ್ವರ
ವಿನೀಯ ಖಲು ದುಃಖಂ ಆಗತಂ ವೈ ಮನಸ್ಸುಖಂ. ಸಂತಾಪದಿಂದ ನಮ್ಮ ಮೋರೆ ಬಣ್ಣಗೆಡುತ್ತೆ. ಉತ್ಕಟವಾದ ಸಂತಾಪ ಇತ್ತು ಅಂತಂದ್ರೆ ಪುಣ್ಯ ಮಾಡ್ಲಿಕ್ಕೆ ಮನಸ್ಸೇ ಬರಲ್ಲ. ಬಹಳ ದುಃಖ ಇತ್ತು ಅಂದ್ರೆ ಪುಣ್ಯ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ. ಎಷ್ಟೇ ಆಸ್ತಿಕ ಆದರೂ ಕೂಡ ಪುಣ್ಯವಾದ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರಲ್ಲ. ಏನೋ ನಡಿಲಿ ಅಂತ ಅಂದ್ಬಿಡ್ತಾನೆ. ವಿನೀಯ ಕಲು ತದ್ದುಃಖಂ ಆಗತಂ ವೈ ಮನಸ್ಸುಖಂ. ಅದರಿಂದಾಗಿ ಆ ದುಃಖವನ್ನ ಅನುಭವಿಸದೆ ಮನಸಾಧ್ಯಾತವ್ಯಂ, ಮನಪೂರ್ವಕವಾಗಿ ಚಿಂತನೆ ಮಾಡಬೇಕು. ಒಳ್ಳೇದಾಗ್ಲಿ 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 ಅಂತ. ಯಥಾ ಯಥಾ ಹಿ ಪುರುಷಃ ಕಲ್ಯಾಣೇ ಕುರುತೆ ಮನಃ ತಥೈವಾಸ್ಯ ಪ್ರಸಿದ್ಧಂತಿ ಸರ್ವಾರ್ಥಾನಾತ್ರ ಸಂಚಯಃ. ಎಷ್ಟೇ ಕಷ್ಟ ಇದ್ರೂ ಒಳ್ಳೆ ಥರದಲ್ಲಿ ಮನಸ್ಸಿತ್ತು ಅಂತಂದ್ರೆ ಎಲ್ಲವೂ ಸರಿ ಹೋಗುತ್ತೆ. ಏಕಶಾಸ್ತ ನ ದ್ವಿತೀಯೋಸ್ತಿ ಶಾಸ್ತ ಗರ್ಭೇ ಚ ಯಾನಂ ಪುರುಷಂ ಚಾಸ್ತಿ ಶಾಸ್ತ ತೇನಾನುಜಿಷ್ಟ ಪ್ರಣವಾದಿಬೋಧಕಂ ಯಥಾ ನಿಯುಕ್ತೋಸ್ಮಿ ತಥಾ ಭವಾಮಿ. ಏಕಶಾಸ್ತ, ಎಲ್ಲರನ್ನ ನಿಯಂತ್ರಣ ಮಾಡುವನೊಬ್ಬನೇ. ನ ದ್ವಿತೀಯೋಸ್ತಿ ಶಾಸ್ತ, ಇನ್ನೊಬ್ಬ ಸರ್ವಪ್ರಭು ಇಲ್ಲ. ಗರ್ಭೇ ಶಯಾನಂ ಪುರುಷಂ ಚಾಸ್ತಿ ಶಾಸ್ತ್ರ, ಯಾರು ಆರ್ಡರ್ ಮಾಡೋದು, ಯಾರು ನಮ್ಮನ್ನ ಬಗ್ಗಿಸುವುದು, ತನಗೆ ಬೇಕಾದ ಹಾಗೆ ಮಣಿಸುವುದು ಅಂದರೆ ಗರ್ಭದಲ್ಲಿ ಇರುವಾಗಲೂ ಯಾವನು ರಕ್ಷಣೆ ಮಾಡಿದ್ನೋ ಅವನೇ. ಗರ್ಭದಲ್ಲಿದ್ದಾಗ ಈ ಬಾಸ್ಗಳೆಲ್ಲ ಇದ್ರ? ಇಲ್ಲ. ಗರ್ಭದಲ್ಲಿಯೂ ಇದ್ದಾಗ ಒಬ್ಬ ನಮ್ಮನ್ನು ರಕ್ಷಣೆ ಮಾಡಿದ್ದ, ನನ್ನ ತಾಯಿಯ ಬುದ್ಧಿಯನ್ನ ಸರಿಯಾದ ದಿಕ್ಕಿನಲ್ಲಿ ಪ್ರಚೋದನೆ ಮಾಡಿದ್ದ. ಗರ್ಭದಿಂದ ಹೊರಗಡೆ ಬಂದ ಮೇಲೆ ಅವಳಿಗೆ ಆ ಪ್ರೀತಿಯನ್ನು ಕೊಟ್ಟ. ಅವಳು ನನ್ನನ್ನು ಚೆನ್ನಾಗಿ ಪಾಲಿಸಿದಳು. ಹೀಗಾಗಿ ಅಲ್ಲಿ ಯಾರು ತನಗೆ ಬೇಕಾದ ಹಾಗೆ ತನ್ನ ವ್ಯವಸ್ಥೆಯ ಪ್ರಕಾರ ನಡೆಸಿದನೋ ಅವನೇ ನಿಜವಾದ ಶಾಸ್ತ್ರ. ತೇನಾನುಜಿಷ್ಟ ಪ್ರಣವಾದಿಬೋಧಕಂ. ಅವನು ಯಾವ ಕಡೆ ಡೈರೆಕ್ಟ್ ಮಾಡ್ತಾನೋ ಆ ಕಡೆ ನಾವು ಹೋಗ್ತೀವಿ. ಪ್ರವಣಾದಿಬೋಧಕಂ, ಎಲ್ಲಿ ಇಳಿಜಾರು ಮಾಡುತ್ತೇವೋ ಅಲ್ಲಿ ನೀರು ಹೋಗುತ್ತೆ. ಅವನು ಇಳಿಜಾರು ಮಾಡಿ ಕೆತ್ತವನೊಬ್ಬ ಇದ್ದಾನೆ. ಎಲ್ಲಿ ಇಳಿಜಾರು ಮಾಡ್ತಾನೋ ಅಲ್ಲಿಗೆ ನಾವು ಹೋಗ್ತೇವೆ. ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಒಳಗಡೆ ಯಾರೋ ಒಬ್ಬ ಪ್ರೇರಣೆ ಮಾಡ್ತಾನೆ, ಆ ತರಹ ನಾನು ಮಾಡ್ತೇನೆ. ಭಾವಾಭಿಜಾನನ್ ಗರೀಯೋ ಜಾನಾಮಿ ಶ್ರೇಯೋ ನತು ತತ್ಕರೋಮಿ ಆಶಾಂ ಸುಧರ್ಮ್ಯಾಂ ಸುಹೃದಾಂ ಸುಕುರ್ವನ್ ಯಥಾ ನಿಯುಕ್ತೋಸ್ಮಿ ತಥಾ ಭವಾಮಿ. ಭಾವಾಭಾವಗಳನ್ನು ಚಿಂತಿಸಿ ಶ್ರೇಯಸ್ಸನ್ನು ತಿಳಿದು ನಾನು ಕ್ರಿಯೆ ಮಾಡಬೇಕು ಅಂತ ಅನ್ಕೋತೇನೆ, ತಿಳಿದಿದ್ದೇನೆ ಮಾಡಲ್ಲಪ್ಪ. ನನಗೆ ಗೊತ್ತಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ಮಾಡಲಿಕ್ಕಾಗಲ್ಲ, ಮಾಡಲಿಕ್ಕೆ ಇಷ್ಟ ಇಲ್ಲ, ಅಷ್ಟೇ ಮಾಡಲ್ಲ. ಆಶಾಂ ಸುಧರ್ಮ್ಯಾಂ ಸುಹೃದಾಂ ಸುಕುರ್ವನ್ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಯಾಕೆಂದ್ರೆ ನನ್ನ ಒಳಗಡೆ ಹಂಗೆ ಪ್ರಚೋದನೆ ಆಗೋಲ್ಲ. ಯಥಾ ಯಥಾಸ್ಯ ಪ್ರಾಪ್ತವ್ಯಂ ಪ್ರಾಪ್ನೋತ್ಯೇವ ತಥಾ ತಥಾ ಭವಿತವ್ಯಂ ಯಥಾ ಯಚ್ಚ ಭವತ್ಯೇವ ತಥಾ ತಥಾ. ಒಳಗಡೆಯಿಂದ ಏನೇನನ್ನ ಪ್ರೇರಣೆ ಮಾಡ್ತಾನೋ ಅದನ್ನ ನಾನು ಮಾಡ್ತೇನೆ ಅಷ್ಟೇ. ನೋಡಿ, ಇವನು ಹೇಳ್ತಾ ಇರೋನು ಕೆಟ್ಟವನು, ಇವನು ಹೇಳ್ತಾ ಇರೋ ಮಾತು ಕರೆಕ್ಟ್. ಇವನು ಫ್ಯಾನ್ ಆಗ್ಬಿಡೋದಲ್ಲ ಒಳ್ಳೆ ಮಾತು ಹೇಳಿದ್ದಾನೆ ಅಂತ. ಅದನ್ನು ತಗೋಬೇಕು, ಹೌದು. ಯಾಕೆಂದ್ರೆ ಈಗಾಗಲೇ ಇದು ಸಮ್ಮತ ಆಗಿದೆ ಶಾಸ್ತ್ರಕ್ಕೆ. ಆದ್ದರಿಂದಾಗಿ ಅವನನ್ನು ತಗೊಳ್ಬಾರ್ದು. ಆ ವಿವೇಕ ಇರಬೇಕು. ಯಾವನೋ ಒಬ್ಬ ಕಾಡುಗಳ್ಳ, ಅವನು ಯಾರೋ ಒಬ್ರಿಗೆ ಸಹಾಯ ಮಾಡಿಬಿಟ್ಟ ಅಂದರೆ ಅವನಿಗೆ ಅಭಿಮಾನಿ ಸಂಘ ಸ್ಥಾಪಿಸುವಷ್ಟು ಜನ ಹುಚ್ಚಾಗಿ ಹೋಗ್ತಾರೆ. ನೀವಿವತ್ತು ನೋಡಿ, ಯಾವುದೋ ಒಂದಿಬ್ರಿಗೆ ಸಹಾಯ ಮಾಡಿದ್ದಾನೆ, ಇಲ್ಲ ಅನ್ನಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ. ನಮ್ಮಿಂದ ಸಹಾಯ ಕೊಡಿಸಿರ್ತಾನೆ ದೇವರು. ಹಾಗಂದ ಮಾತ್ರಕ್ಕೆ ಅವನು ಮಾಡಿರೋದೆಲ್ಲ ಒಳ್ಳೆಯದು ಅಂತಲ್ಲ.
ನೀವು ನೋಡಿದರೆ ಬಹಳ ಜನ, ಅದು ಕಲಿಯುಗದ ವಿಶೇಷ ಟ್ರೆಂಡ್, ದುಷ್ಟರಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ, ವಿಪರೀತ ಫ್ಯಾನ್ ಫಾಲೋಯಿಂಗು. ನೀವಿವತ್ತು ಮೈಕ್ ಹಿಡಿದು ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಸುತ್ತಾಡಿ ವೀರಪ್ಪನ ಬಗ್ಗೆ ಕೇಳಿದ್ರೆ 5% 5ಕ್ಕೆ ಒಬ್ರು ವೀರಪ್ಪನ ಪರವಾಗಿ ಮಾತಾಡ್ತಾರೆ. ಏನೋ ಒಂದು ಸಹಾಯನೋ 2 ಸಹಾಯನೋ ಮಾಡಿರ್ತಾನೆ. ಅವನು ಮಾಡಿರೋ ದುಷ್ಟಕೃತ್ಯದ ಮುಂದೆ ಅದು ಮಾಡಿರೋದು 1-2%. ಹಾಗೆ ನಮುಚಿ ಏನು ಅನ್ಯಾಯಗಳನ್ನು ಮಾಡಿದ್ದಾನೆ ಅದರಲ್ಲಿ 1-2% ಈ ತರಹ ಮಾತಾಡ್ತಾ ಇದ್ದಾನೆ. ಹಾಗಂತ ನಮುಚಿಯನ್ನು ಒಳ್ಳೆಯವನು ತೀರ್ಮಾನ ಮಾಡೋದಲ್ಲ. ಆದರೆ ಅವನ ಮಾತು ಶಾಸ್ತ್ರಸಮ್ಮತವಾಗಿದ್ದರೆ ಅದನ್ನು ಹಾಗೆ ತಗೊಳ್ಳಿ. ನೋಡಿ, ಅವನಿಗೂ ಎಂತಹ ಒಂದು ದೃಢ ನಿರ್ಧಾರ ಇರುತ್ತೆ. ಯತ್ರ ಯತ್ರ ಇವ ಸಂಯುಕ್ತೋ ಧಾತ್ರ ಗರ್ಭೆ ಪುನಃ ಪುನಃ ತತ್ರ ತತ್ರೈವ ವಸತಿ ನ ತತ್ರ ಸ್ವಯಮಿಚ್ಛತಿ. ನೋಡು, ಈ ಹುಟ್ಟು ಅನ್ನೋದು ನಾವು ಆಯ್ದುಕೊಂಡದ್ದಲ್ಲ. ಅವನು ಎಲ್ಲಿ ಹುಟ್ಟಿಸ್ತಾ ಇದ್ದಾನೋ ನಾವು ಹುಟ್ಟಿದ್ದೀವಿ ಅಷ್ಟೇ. ಅವನು ಏನು ಪ್ರಚೋದನೆ ಮಾಡ್ತಾನೋ ಅದು ನಾವು ಮಾಡ್ತಾ ಇದ್ದೀವಿ. ದುಃಖ ಯಾಕೆ ಹಾಗಾದ್ರೆ? ಪಾಯಿಂಟ್ ಒಳ್ಳೇದು, ಪಾಯಿಂಟ್ ಮಾತ್ರ ಒಳ್ಳೇದು. ಹಾಗಂತ ಹೇಳಿದನ್ನು ದುಷ್ಟ ಕೆಲಸಕ್ಕೆ ಉಪಯೋಗಿಸೋ ಹಾಗಿಲ್ಲ. ದೇವರು ಪ್ರಚೋದನೆ ಮಾಡ್ತಾ ಇದ್ದಾನ್ರಿ ನಿಮ್ಮನ್ನು ಹೊಡಿ ಅಂತ, ಅದು ಅಪರಾಧ ಅಲ್ಲ ಅಂತ ಅನ್ಬಾರ್ದು ಅಷ್ಟೆ. ಅದರಿಂದಾಗಿ ನೋಡಿ, ದೇವರು ಸರ್ವಪ್ರೇರಕ ಅನ್ನೋ ಪ್ರಜ್ಞೆ ಇದೆ ಅವನಿಗೆ, ಆದರೆ ಅವನು ದುಷ್ಟತ್ವವನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಹೀಗಿರ್ತಾರೆ ಜನ. ಭಾವೋ ಯೋಯಮನುಪ್ರಾಪ್ತೋ ಭವಿತವ್ಯಮಿದಮ್ಮಯ ಇತಿ ಯಸ್ಯ ಸದಾ ಭಾವೋ ನ ಸ ಶೋಚೇತ್ ಕದಾಚನ. ಅದರಿಂದಾಗಿ ಏನು ಭಾವ ಬಂತೋ ಅದನ್ನು ಹೊಂದಿದ್ದೀನಿ, ನನಗೇನು ಸಿಗಬೇಕಿತ್ತೋ ಅದು ಸಿಕ್ಕಿದೆ, ದುಃಖ ಪಡಬಾರದು. ಪರ್ಯಾಯೈರ್ಹನ್ಯಮಾನಾನಾಂ ಅಭಿಚಂಗೋ ನ ವಿದ್ಯತೆ ದುಃಖಮೇತತ್ತು ಯದ್ವೇಷ್ಟ ಕರ್ತಾಹಮಿತಿ ಮನ್ಯತೆ. ಸುಖ ದುಃಖ ಬರ್ತಾ ಇರುತ್ತೆ, ಸಂಘ ಇರಬಾರದು. ಆದರೆ ದ್ವೇಷ ಮಾಡುವವನು ನಾನೇ ಕರ್ತೃ ಅಂತ ಅನ್ಕೊಂಡಿದ್ದ. ನೋಡಿ, ಇವನು ಕೂಡ ಭಗವತ್ ಕರ್ತೃತ್ವವಾದವನ್ನು ಹೇಳ್ತಾನೆ. ಇವನು ಅಕರ್ತೃತ್ವವಾದವೇ. ಆದರೆ ಅಕರ್ತೃತ್ವವಾದ ದುರ್ಜನರು ಹೆಂಗೆ ಬಳಸ್ಕೋತಾರೆ ಅಂದರೆ, ವಾದ ದುರ್ಜನರು. ಅದಕ್ಕೆ ಮಧ್ವಾಚಾರ್ಯರು ಹೇಳೋದು, ಜೀವಕರ್ತೃತ್ವವಾದವನ್ನು ಸಭೆಯಲ್ಲಿ ಹೇಳಬೇಡಿ. ಯಾಕೆ? ಅದನ್ನ ಹಿಂಗೆ ಬಳಸ್ಕೊಂಡ್ಬಿಡ್ತಾರೆ. ದುರುಪಯೋಗ ಮಾಡಿಕೊಳ್ಳೋರೇ ಜಾಸ್ತಿ. ಒಂದು ಒಳ್ಳೆ ಥಿಯರಿಯನ್ನು ಕೊಟ್ಟರೆ ದುರುಪಯೋಗ ಮಾಡಿಕೊಳ್ಳೋರು ಇರ್ತಾರಪ್ಪ. ಏನು ಮಾಡ್ತೀರಾ? ನಾನು ಹೀಗಿರ್ತೀನಿ, ನಾನು ಕೊಂದಿದ್ದೇನೆ, ಆದರೆ ಕೋರ್ಟ್ ನನಗೆ ಶಿಕ್ಷೆ ವಿಧಿಸಬಾರ್ದು, ನಾನು ಈ ಮಾತನ್ನು ನಂಬಿದ್ದೇನೆ. ಕೃಷ್ಣನ ಹೇಳಿದ್ದಾನೆ, ನಾಯಂಹಂತಿ ನಹನ್ಯತೆ ಅಂತ. ಕೊಂದವನು ಕೊಂದವನಲ್ಲ, ಸತ್ತವನು ಸತ್ತವನಲ್ಲ ಅಂತ ಅಂದಾಗ ಅವನು ಸತ್ತಿಲ್ಲ. ಇದರಲ್ಲಿ ಏನಾದರೂ ನಿಮಗೆ ಉಲ್ಟಾ ಅಂತ ಅನ್ಸಿದ್ರೆ, ಇವತ್ತು ಗೀತೆ ಯಾರ್ಯಾರು ಹೇಳ್ತಾರೆ ಅವ್ರನ್ನೆಲ್ಲ ತಂದು ಕಟಕಟೆ ನಿಲ್ಲಿಸ್ಬಿಡಿ ಅಂತಾನೆ ಅಲ್ವೇ? ಆ ಬಾಲಿವುಡ್ಡಿನ ಮುಟ್ಟಾಳರು ಇದನ್ನ ಮಾಡಿದ್ದು. ಗಾಡ್ಸ್ ಆಕ್ಟ್ ಅಂತ ಹೇಳ್ತಾ ಇದ್ದೀರಾ. ದೇವರನ್ನು ತಂದು ಕಟಕಟೆಯಲ್ಲಿ ನಿಲ್ಲಿಸಿ ಅವನು ಮಾಡಿದ್ದನ್ನ ಯಾವುದೋ ಬಂತದು, ಓ ಮೈ ಗಾಡ್. ಅದು ಒಪ್ಪುವಂತಹ ಮಾತಾ? ಅದೇ ದೇವರು ನೀತಿಯನ್ನು ಹೇಳಿದಾನೆ, ಅನೀತಿಯನ್ನು ಹೇಳಿದಾನೆ. ಇದನ್ನೇ ಅವ್ರ ಬಗ್ಗೆ ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಅವ್ರಿಗೆ, ನಮ್ಮ ಬಗ್ಗೆ ಮಾತ್ರ. ನನ್ನ ಫ್ರೆಂಡ್ ಒಬ್ಳು ಹೇಳ್ತಾ ಇದ್ಲು, ಧೂಮಪಾನ ಮಾಡಬೇಡಿ ಅಂತ. ಅದು ಯಾರಿಗೆ ಗೊತ್ತಾ ಇರೋದು? ಯಾರು ಸಿಗರೇಟ್ ಸೇದಲ್ವೋ ಅವರಿಗೆ ಈ ನಿಷೇಧ ಇರೋದು ಅಂತ. ಹಾಗೆ ಯಾರು ಸಹಿಷ್ಣುಗಳೋ ಅವ್ರಿಗೆ ಸಹಿಷ್ಣುಗಳಾಗಿ ಅಂತ ಉಪದೇಶ.
ಯಾರಲ್ಲೂ ಅವ್ರಿಗಿಲ್ವೇ ಇಲ್ಲ. ಆ ರೀತಿ ಇರಲಿ, ಅದು ಸ್ವಲ್ಪ ಬೇರೆ ಕಡೆಗೆ ಹೋಯ್ತದು. ಸಮಸ್ಯೆ ಏನು ಅಂದರೆ ಒಬ್ಬ ದುರುಪಯೋಗ ಹಿಂಗೆ ಮಾಡ್ಕೋತಾನೆ. ನಮುಚಿ ಹಾಗೆ ಮಾಡ್ಕೊಂಡ, ಅವನಿಗೆ ಅಕರ್ತೃತ್ವವಾದ, ಜೀವಕರ್ತೃ ಅಲ್ಲ, ಅದರಿಂದಾಗಿ ಜವಾಬ್ದಾರಿ ಅಲ್ಲ ಜೀವನದ್ದು ಅಂತ. ಯಾವುದಕ್ಕೂ ಹೊಣೆ ಹೊರಬೇಕಾದ ಅವಶ್ಯಕತೆ ಇಲ್ಲ ಜೀವ. ಯಾಕಂದ್ರೆ ನಾನು ಮಾಡ್ತಾ ಇರೋದೇ ಅಲ್ಲ. ಸುಖವನ್ನು ಅನುಭವಿಸ್ಬೇಕಾದ್ರೂ ಇದೇ ಮಾತು ಹೇಳ್ತೇನೆ ನೀನು. ಒಳ್ಳೆಯದು ಸುಖ ನಾವು ಮಾಡಿದ್ದು, ದುಃಖ ಬೇರೆಯವರು ತಂದಿಟ್ಟಿದ್ದು. ಇದೆಂಗಿದೆ? ಅದರಿಂದಾಗಿ ಮಾಸ್ಗೆ ಹೇಳುವಂಥದ್ದಲ್ಲ ಇದು. ನೋಡಿ ನಮುಚಿಯ ಪ್ರಸಂಗ. ಋಷೀಂಶ್ಚ ದೇವಾಂಶ್ಚ ಮಹಾಸುರಾಂಶ್ಚ ತ್ರೈವಿದ್ಯ ವೃದ್ಧಾಂಶ್ಚ ಮಹಾಮುನೀಂಶ್ಚ ಕಾನಾಪದೋ ನಾಪಿ ಭವಂತಿ ಲೋಕೆ ಪರಾವರಜ್ಞಾಸ್ತು ನ ಸಂಭ್ರಮಂತಿ. ಋಷಿಗಳಿಗೆ, ದೇವತೆಗಳಿಗೆ, ಅಸುರರಿಗೆ, ತ್ರೈವಿದ್ಯರಿಗೆ, ವೃದ್ಧರಿಗೆ, ಮಹಾಮುನಿಗಳಿಗೆ ಆಪತ್ತು ಬಂದೇ ಇಲ್ವೋ? ಅದರಿಂದಾಗಿ ಯಾರಿಗೋ ಒಬ್ರಿಗೂ ಆಪತ್ತು ಬಂದಾಗ ಸಂಭ್ರಮಿಸುವುದಿಲ್ಲ ಜನ. ನ ಪಂಡಿತ ಕೃಧ್ಯತಿ ನಾಭಿಚಜ್ಯತೆ ನ ಚಾಪಿ ಸಂಸೀರತಿ ನ ಪ್ರಹೃಷ್ಯತಿ ನ ಚಾರ್ಥ ಕೃಚ್ಛ್ರವ್ಯತನೇಷು ಶೋಚತಿ ಸ್ಥಿತ ಪ್ರಕೃತ್ಯ ಹಿಮವಾನಿವಾಚಲಃ. ನ ಪಂಡಿತ ಕೃಧ್ಯತಿ ನಾಭಿಷಜ್ಯತೆ. ಅದರಿಂದಾಗಿ ಈ ಜಗತ್ತಿನ ನಡೆಯನ್ನು ತಿಳಿದವನು ಸಿಟ್ಟು ಮಾಡಿಕೊಳ್ಳೋಲ್ಲ, ಕಂಗೆಡುವುದಿಲ್ಲ, ಹರ್ಷಕ್ಕೊಳಗಾಗೋದಿಲ್ಲ, ಕುಗ್ಗುವುದಿಲ್ಲ, ಹಿಮವತ್ ಪರ್ವತದಂತೆ ಇರ್ತಾನೆ. ಯಮರ್ಥ ಸಿದ್ಧಿ ಪರಮಾನಹರ್ಚಯೇತ್ ತಥೈವ ಕಾಲೇ ವ್ಯತನಂ ನಮೋಹಯೇತ್ ಸುಖಂ ಚ ದುಃಖಂ ಚ ತಥೈವ ಮಧ್ಯಮಂ ನಿಷೇವತೆ ಯಸ್ಸ ಧುರಂಧರೋ ಜನಃ. ಲಾಭ ಆದರೆ ಸಂಕಟ ಪಡಬಾರದು, ದುಃಖ ಆದರೆ ಸಂಕಟ ಪಡಬಾರದು, ಸುಖ ಆದರೆ ಮೈಮರೆಯಬಾರದು, ತಟಸ್ಥವಾಗಿ ತಗೊಳ್ಬೇಕು. ನೋಡಿ, ನಮುಚಿಯಂತಹ ತಾಮಸನ ಬಾಯಲ್ಲೂ ಈ ಮಾತು ಬರ್ತಾ ಇದೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಸುಖ ದುಃಖಗಳನ್ನು ಸಮನಾಗಿ ಕಂಡ್ರೆ ಮಾತ್ರ ಪ್ರಯೋಜನ ಅಲ್ಲ, ದೇವರಲ್ಲಿ ಭಕ್ತಿಯೂ ಇರಬೇಕು ಅಂತ. ಕೇವಲ ಸುಖ ದುಃಖಗಳನ್ನು ಸಮನಾಗಿ ಕಾಣೋದು ಅಂತಂದ್ರೆ ನಿಮಗೆ ಎಷ್ಟು ಜನ ಸ್ಥಿತಪ್ರಜ್ಞರಿದ್ದಾರೆ? ಕೇವಲ ಯಶಸ್ಸು, ಅದರ ಮೂಲಕ ನೀವು ಅಳೆಯುವುದಾದರೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟು ಕೋರ್ಸ್ ಮಾಡುವವರು, ಮೋಟಿವೇಶನಲ್ ಸ್ಪೀಕರ್ಸ್ಗೆಲ್ಲ ತಲೆಗೆ ಹೊಡೆದು ತಲೆ ಮೇಲೆ ಮಟಕಿ ನೀವು ಭೂಗತ ದೊರೆಯೊಬ್ಬನ ಕಥೆಯನ್ನು ಕೂಡ ಸ್ಫೂರ್ತಿದಾಯಕವಾಗಿ ಯಾಕೆ ತಗೊಳ್ಳೋಲ್ಲ ಅಂತ ಕೇಳಬೇಕು. ಯಾಕೆಂದ್ರೆ ಕಷ್ಟ ಇರಲ್ವಾ, ತ್ಯಾಗ ಇರಲ್ವಾ, ಇಂದ್ರಿಯ ನಿಗ್ರಹ ಇರಲ್ವಾ? ಏನು ಒಂದು ಕ್ರಿಮಿನಲ್ ಆಗೋದು ಅಂತಂದರೆ ಏನು ಇಂದ್ರಿಯ ನಿಗ್ರಹ ಇರಲ್ವಾ? ಎಷ್ಟು ಇಂದ್ರಿಯ ನಿಗ್ರಹ ಬೇಕಾಗತ್ತೆ? ನಮ್ಮಷ್ಟು ಸುಖವಾಗಿರ್ಲಿಕ್ಕಾಗತ್ತೆ? ಅದರಿಂದ ಭಗವದ್ಭಕ್ತಿ ಅಂತನ್ನೋದು ಜೊತೆಗಿರಬೇಕು ಅಂದ್ರು ಆಚಾರ್ಯರು. ಅದಕ್ಕಾಗಿ ಕೇವಲ ಹೊರಗಡೆಯ ನೀತಿ ಅಲ್ಲ, ದೇವರ ಭಕ್ತಿಯಿಂದ ಈ ರೀತಿ ಸ್ಥಿತಪ್ರಜ್ಞರಾಗೋದು ಬೇರೆ, ನಿರ್ಲಿಪ್ತರಾಗೋದು ಬೇರೆ, ಭಗವದ್ಭಕ್ತಿ ಇಲ್ಲದೇನೆ ಆಗೋದು ಬೇರೆ. ಅದಕ್ಕೆ ಮಧ್ವರು ಯಂ ಹಿನೌ ಯಥಯಂತ್ಯೇತೆ ಪುರುಷಂ ಪುರುಚರಚಭಾ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಪುರುಷ ಸುಖ ದುಃಖಗಳನ್ನು ಸಮನಾಗಿ ಕಾಣಬೇಕು ಅಂತಂದ್ರೆ ಸಮನಾಗಿ ಕಾಣುವವನಿಗೆ ಇನ್ನೆರಡು ಕ್ವಾಲಿಟಿ ಇರಬೇಕು ಅಂದ್ರು ಮಧ್ವಾಚಾರ್ಯರು. ಒಂದು ಪುರುಷ, ಪುರುಷ ಅಂದರೆ ದೇಹ ಇರಬೇಕು ಫಸ್ಟ್. ದೇಹ ಇಲ್ಲದೆ ಈ ಅವಕಾಶದಲ್ಲಿ ಖಾಲಿ ಸ್ಪೇಸಿನಲ್ಲಿ ಓಡಾಡ್ತಾ ಇರುವ ದೇಹವಿರದ ಅಣುಗಳಿಗೆ, ಪರಮಾಣು ಪರ್ಯಂತರವಾದ ಜೀವರಿಗೆ ಅವರಿಗೆ ಸುಖವೂ ದುಃಖವೂ ಸಮಾನ ಅನ್ಲಿಕ್ಕಾಗತ್ತೆ? ದೇಹದಲ್ಲಿ ಇದ್ದು ಸುಖ ದುಃಖಗಳನ್ನು ಸಮವಾಗಿ ನೋಡಬೇಕು. ಅದಕ್ಕೂ ಕೂಡ ಅಡ್ಜಸ್ಟ್ ಆಗೋಗಿರ್ತಾರೆ ಕೆಲವರು. ಜೀವನದಲ್ಲೆಲ್ಲ ನೋಡ್ಬಿಟ್ಟಿದ್ದೀನಿ ಬಿಡ ಅಂತ ಎಲ್ಲ ನೋಡಿರ್ತಾರೆ. ಅದರಿಂದ ಮಾತ್ರ ಮುಕ್ತಿ ಅಲ್ಲ.
ಪುರು ಅಂತಂದರೆ ಗುಣಗಳಿಂದ ತುಂಬಿರುವ ನಾರಾಯಣ, ಅವನಲ್ಲಿ ಶ ಅರಿವಿರಬೇಕು. ಪುರುಷ ಅಂತಂದರೆ ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ, ಭಗವದ್ಭಕ್ತಿಯೂ ಇರಬೇಕು. ಕೇವಲ ತಟಸ್ಥವಾಗಿ ಎಲ್ಲವನ್ನು ನೋಡೋದು ಅಂತಲ್ಲ. ಅದರಿಂದಾಗಿ ಸುಖಂ ದುಃಖಂ ತಥೈವ ಮಧ್ಯಮಂ ಇವನು ಹೇಳ್ತಾ ಇದ್ದಾನೆ. ಯೋ ಯಾಮವಸ್ಥಾಂ ಪುರುಷೋಧಿಗಚ್ಚೇತ್ ತಸ್ಯಾಂ ರಮೇತ ಅಪರಿತಪ್ಯಮಾನಃ. ಅವನಿಗೇನು ಸಿಗತ್ತೆ, ಅವನು ಯಾವ ಭಾವನೆ, ಯಾವ ಅವಸ್ಥೆಯನ್ನು ಹೊಂದುತ್ತಾನೆ, ಅದರಲ್ಲಿ ಸಂತೋಷವಾಗಿರೋದು ಕಲಿಬೇಕು. ಈ ರೀತಿಯಾದರೆ ಸಂತಾಪವನ್ನು ಬಿಡಬಹುದು. ಸಂಸತ್ಸದ ಪರಿಚದ ಸಭಾತದ ಸಂಪ್ರಾಪ್ಯ ಯೋನು ಕುರುತೆ ಸದಾ ಭಯಂ ಸದ್ಧರ್ಮ ತತ್ವಮವಗಾಶ ಬುದ್ಧಿಮಾನ್ ಯೋಷ್ಯಭ್ಯುಪೈತಿ ಸದುರಂಧರೋ ಜನಃ. ತನಗೆ ಇರುವ ಸುಖವನ್ನು, ದುಃಖವನ್ನು, ಸಮಸ್ಯೆಯನ್ನು ಸಭೆಯ ಮುಂದೆ ನಿರ್ಭಯವಾಗಿ ಒಪ್ಪಿಕೊಳ್ಳುವವನೊಬ್ಬ ಇರಬೇಕು. ನಾನು ಕೆಟ್ಟದ್ದು ಮಾಡಿದೆ, ಒಳ್ಳೇದು ಮಾಡಿದೆ, ಸರಿ ಮಾಡಿದೆ, ತಪ್ಪು ಮಾಡಿದೆ, ಇದನ್ನು ಸಭೆಯಲ್ಲಿ ಆರಾಮಾಗಿ ತಗೊಳ್ಳೋನೊಬ್ಬ ಬೇಕು. ಅಂದರೆ ನಾಚಿಕೆಗೆಟ್ಟವನು ಒಬ್ಬ ಬೇಕು. ಅವನಿದ್ದರೆ ದುಃಖನೇ ಇರಲ್ಲ ಅವನಿಗೆ. ಹೌದ್ರಿ, ಮಾಡಿದ್ದೀನಿ ಏನೀಗ ಅನ್ನುವ ಆ್ಯಟಿಟ್ಯೂಡ್ ಬಂದ್ಬಿಟ್ರೆ ಅವನು ಸುಖವಾಗಿರ್ತಾನೆ. ಹೌದು, ಕರೆಕ್ಟ್. ಅದು ಪ್ರಜ್ಞಾಯ ಕರ್ಮಾಣಿ ದುರತ್ಯಯಾನಿ ನವೈ ಪ್ರಾಜ್ಞೋ ಮುಹ್ಯತಿ ಮೋಹಕಾಲೆ ಸ್ಥಾನಾಚ್ಯುತಶ್ಚ ನಮು ಮೋಹ ಗೌತಮಃ ತಾವತ್ ಕೃಚ್ಛ್ರಾಮ ಪದಂ ಪ್ರಾಪ್ಯ ವೃದ್ಧ. ಅದರಿಂದಾಗಿ ಕರ್ಮಗಳನ್ನು ಯಾವ ರೀತಿಯಲ್ಲಿಯೂ ಅನುಭವಿಸಲಿಕ್ಕೆ ನಮ್ಮ ಕೈಯಲ್ಲಿಲ್ಲ. ಯಾವುದೇ ಕರ್ಮ ದುರತ್ಯಯ, ಮೀರಲಿಕ್ಕಾಗಲ್ಲ. ಅದರಿಂದಾಗಿ ಪ್ರಾಜ್ಞರಾದವರು ಕಂಗೆಡುವುದಿಲ್ಲ. ಸ್ಥಾನದಿಂದ ನಾನೀಗ ಚ್ಯುತನಾಗಿದ್ದೇನೆ, ಐ ಆಮ್ ನಾಟ್ ಇನ್ ಪೊಸಿಷನ್, ಆದರೂ ಕೂಡ ನನಗೆ ದುಃಖ ಇಲ್ಲ. ಯಾಕೆ? ಗೊತ್ತಿದೆ ಜಗತ್ತೇ ಹೀಗೆ ಅಂತ. ನ ಶೌರ್ಯೇಣ ನ ವೀರ್ಯೇಣ ಪ್ರಜ್ಞೆಯ ಪೌರುಚೇಣ ವಾ ಅಲಭ್ಯಂ ಲಭತೆ ಮರ್ತ್ಯ ತತ್ರ ಕಾ ಪರಿವೇದನಾ. ಒಬ್ಬನಿಗೆ ಅಯ್ಯೋ ನನಗಿಂತಹ ಶೌರ್ಯ ಇದೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ, ವೀರ್ಯ ಇದೆ ಸಿಕ್ಕಿಲ್ಲ, ಅಯ್ಯೋ ಪ್ರಜ್ಞೆ ಇದೆ ಸಿಕ್ಕಿಲ್ಲ, ಎಷ್ಟು ಪ್ರಯತ್ನ ಪಟ್ಟೆ ಸಿಕ್ಕಿಲ್ಲ. ಅದು ಯಾವುದರಿಂದಲೂ ಸಿಗಲ್ಲಪ್ಪ. ದೈವ ಸಂಕಲ್ಪ ಮಾಡಿದ್ರೆ ಇದು ಯಾವುದು ಇಲ್ಲದೆ ಹೋದ್ರೂ ಸಿಗತ್ತೆ. ನನಗೆ ಪ್ರಜ್ಞೆ ಇರೋದೇ ಒಳ್ಳೆಯದನ್ನು ಹೊಂದಲಿಕ್ಕೆ ಅಂತ ಒಬ್ಬ ಅಂದ್ಕೊಂಡಿರ್ತಾನೆ. ಪ್ರಜ್ಞೆ ಇರತ್ತಷ್ಟೇ, ಸಿಗಬೇಕು ಅಂತಿಲ್ಲ. ಅಯ್ಯೋ ಒಳ್ಳೆ ಪ್ರಜ್ಞೆ ಇದೆ, ಒಳ್ಳೆ ಪ್ರಯತ್ನ ಇದೆ, ಅವನಿಗೆ ಯಶಸ್ಸೇ ಸಿಕ್ಕಿಲ್ಲ ಜೀವನದಲ್ಲಿ, ಸಿಗಲ್ಲ, ಸಿಗಬೇಕು ಅಂತಿಲ್ಲ. ಪ್ರಜ್ಞೆಯಿಂದ ನಾವು ಕೇವಲ ಪ್ರಜ್ಞೆಯಿಂದ ಆನಂದ ಪಡಲಿಕ್ಕೆ ದೇವರು ಕೊಟ್ಟಿದ್ದಾನೆ ಅಂತ ಅನ್ಕೋಬೇಕೇ ವಿನಃ ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ ಮಗ್ನರಾಗಿ ಅದರಿಂದ ಲೌಕಿಕವಾದ ಯಶಸ್ಸು ಸಿಗಬೇಕು, ರೆಕಗ್ನಿಷನ್ ಸಿಗಬೇಕು ಅಂತ ಅನ್ಕೋಬಾರದು. ಲಬ್ಧವ್ಯಾನ್ಯೇವ ಲಭತೆ ಗಂತವ್ಯಾನ್ಯೇವ ಗಚ್ಚತಿ ಪ್ರಾಪ್ತವ್ಯಾನ್ಯೇವ ಪ್ರಾಪ್ನೋತಿ ದುಃಖಾನಿ ಚ ಸುಖಾನಿ ಚ. ಪಡೆಯಬೇಕಾದದ್ದನ್ನೇ ಪಡಿತಾನೆ, ಹೊಂದಬೇಕಾದದ್ದನ್ನೇ ಹೊಂದುತ್ತಾನೆ, ತಲುಪಬೇಕಾದದ್ದನ್ನೇ ತಲುಪ್ತಾನೆ, ಸುಖ ಆಗಲಿ ದುಃಖ ಆಗಲಿ. ಏತದ್ವಿದಿತ್ವಾ ಕಾರ್ತ್ಸ್ನೇನ ಯೋ ನ ಮುಹ್ಯತಿ ಮಾನವಃ ಕುಶಲಸ್ಸುಖ ದುಃಖೇಶು ಸವೈ ಸರ್ವಸುಖೀ ನರಃ. ಅದರಿಂದಾಗಿ ಇದನ್ನು ತಿಳಿದು ಮೋಹಕ್ಕೆ ಒಳಗಾಗಬಾರದು. ಸುಖ ದುಃಖಗಳನ್ನು ಸಮವಾಗಿ ನೋಡಿದ್ರೆ ಅವನು ಎಲ್ಲ ದುಃಖವನ್ನು, ಸುಖ ದುಃಖಗಳನ್ನು ಮೀರೋದ್ರಿಂದ ಒಂದು ಸುಖ ಉಂಟು ಅಂತ ನಮುಚಿ ಹೇಳ್ತಾನೆ ಇಂದ್ರನಿಗೆ. ನಮುಚಿಯನ್ನು ಜ್ಞಾನಿ ಅಂತ ಆರಾಧನೆ ಮಾಡಬೇಕಾ? ಇಲ್ಲ, ಅವನು ಹೇಳಿದ್ದು ಶಾಸ್ತ್ರಸಮ್ಮತವಾಗಿದ್ದದ್ದನ್ನು ತಗೊಳ್ಳಿ, ಉಳಿದಂತೆ ಬಿಟ್ಟುಬಿಡಿ. ಹೀಗೆ 211ನೇ ಅಧ್ಯಾಯ. ಮಗ್ನಸ್ಯ ವ್ಯಸನೆ ಕೃಚ್ಛ್ರೇ ಕಿಂ ಶ್ರೇಯ ಪುರುಷಸ್ಯ ಬಂಧುನಾಚೆ ಮಹೀಪಾಲ
ರಾಜ್ಯನಾಚೇಪಿ ವಾ ಪುನಃ ತ್ವಮ್ಹಿನ ಪರಮೋ ವಕ್ತ ಲೋಕೇಸ್ಮಿನ್ ಭರತರಜಭ ಏತದ್ಭವಂತಂ ಪೃಚ್ಛಾಮಿ ತನ್ಮೇ ತ್ವಂ ವಕ್ತುಮರ್ಹಸಿ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ, ಭೀಕರವಾದ ಆಪತ್ತಿನಲ್ಲಿ ಒಬ್ಬ ಮುಳುಗಿ ಹೋಗಿರ್ತಾನೆ, ಅವನು ಏನು ಮಾಡಬೇಕು, ಏನು ಮಾಡಿದ್ರೆ ಒಳ್ಳೆಯದು? ಕಣ್ಣೆದುರುಗಡೆ ಬಂಧುಗಳೆಲ್ಲ ನಾಶ ಆಗೋಗ್ತಾರೆ, ರಾಜ್ಯ ನಾಶ ಆಗೋಗತ್ತೆ, ಅವಾಗ ಏನು ಮಾಡಬೇಕು ಅವನು? ನೀನು ನಮಗೆ ಹೇಳಬೇಕು ಈ ಲೋಕದಲ್ಲಿ, ಯಾಕೆಂದರೆ ನಿನ್ನ ಅಧ್ಯಯನ ಇನ್ನು 520 ವರ್ಷ ಅಧ್ಯಯನ. ಭೀಷ್ಮಾಚಾರ್ಯರದ್ದು ಅಧ್ಯಯನ ಎಷ್ಟು ಅಂತಂದರೆ 520 ವರ್ಷ ಅಧ್ಯಯನ. ನೀವು ಜಗತ್ತನ್ನು 100 ವರ್ಷಗಳ ಕಾಲ ನೋಡಿದವರು, ಯಾಕೆಂದರೆ 100 ವರ್ಷಗಳ ಕಾಲ ನಾವು ಇದ್ದೇವೆ. ಇದು ಎಷ್ಟನೇ ಲಕ್ಷ ವರ್ಷವೋ ಗೊತ್ತಿಲ್ಲ ನಮಗೆ, ಆದರೆ ಪ್ರಜ್ಞೆ ಇಲ್ಲ, ಆದ್ದರಿಂದಾಗಿ ಅದರ ಕನ್ಕ್ಲೂಷನ್ಸ್ ಇರಲ್ಲ, ಪ್ರಿನ್ಸಿಪಲ್ಸ್ ಫಾರ್ಮ್ ಆಗಿರಲ್ಲ. ಅದರಿಂದಾಗಿ ನಮಗೆ ಆ ಅಧ್ಯಯನದ ಹಿನ್ನೆಲೆ ಇಲ್ಲ, ಆ ಕಾಲದ ಹಿನ್ನೆಲೆ ಇಲ್ಲ, ಆಗ ಉಳಿದು ಬಂದಿರುವ ನಿತ್ಯ ಸತ್ಯದ ಪರಿಕಲ್ಪನೆಗಳಿಲ್ಲ. ನಿಮಗೆ ಅದೆಲ್ಲ ಇದೆ. ಅದರಿಂದಾಗಿ ದಯವಿಟ್ಟು ಹೇಳಿ ಅಂದ. ಆಗ ಭೀಷ್ಮಾಚಾರ್ಯರು ಏನು ಹೇಳಿದ್ರು ಅಂತ ಹೇಳಿ ನಾವು ಪ್ರಾಯ ಸೋಮವಾರ ನೋಡ್ತೀವಿ. ನಾಳೆ, ನಾಡಿದ್ದು, ಆಚೆ ನಾಡಿದ್ದು 3 ದಿವಸ ನನಗೆ ಮಹಾಭಾರತವನ್ನು ಮತ್ತು ಶನಿವಾರ ರಾಮಾಯಣವನ್ನು ಚಿಂತನೆ ಮಾಡಲಿಕ್ಕೆ ಆಗುವಲ್ಲ. ಭಾನುವಾರ ರಾಮಾಯಣದ ಚಿಂತನೆ ಒಂದಾಗತ್ತೆ, ಮತ್ತೆ ಸೋಮವಾರದಿಂದ ಮಹಾಭಾರತದ ಚಿಂತನೆ, ಮತ್ತೆ ಒಂದು ಪಾಡ್ಯ, ಅದ್ರ ಮುಂದೆ ಏನೋ ಬರುತ್ತೆ, ಪಾಡ್ಯ ಒಂದು ದಿವಸ ಇರಲ್ಲ. ಯಾಕಂದರೆ ಶನಿವಾರ ಅಚ್ಚಡದಲ್ಲಿ ಸೇವಾ ಪುರಾಣ ಅಂತ ಒಂದು ಟಾಪಿಕ್. ಸೇವಾ ಪುರಾಣ ಅಂದರೆ ಪುರಾಣಗಳಲ್ಲಿ ಹೇಳಿದ ಸೇವೆ, ಸಮಾಜ ಸೇವೆ, ವ್ಯಕ್ತಿ ಸೇವೆ ಇತ್ಯಾದಿಗಳ ಬಗ್ಗೆ ನೋಡೋಣ. ಅದರಿಂದಾಗಿ ಪುರಾಣಗಳಲ್ಲಿ ಬಂದಿರುವ ಪರೋಪಕಾರದ ಬಗ್ಗೆ ಅದನ್ನು ನೋಡೋಣ ಅಲ್ಲಿ ಮುಂದೆ. ಅದರಿಂದಾಗಿ ಅಚ್ಚಡದಲ್ಲಿ ಒಂದು ಕಾರ್ಯಕ್ರಮ, ಅವರು ಹೇಳಿದವರು ನನಗೆ ಗುರು ಸಮಾನರು, ಹೀಗಾಗಿ ಹೋಗಬೇಕಿದೆ. ನಾನು ಸಾಧ್ಯವಾದಷ್ಟು ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ಅದು ಹೋಗಬೇಕಾಯಿತು. ಅದರಿಂದಾಗಿ ಹೋಗಿದ್ದಾಯಿತು, ಹೋಗಬೇಕಾಗಿದೆ. ಅದರಿಂದಾಗಿ ಶನಿವಾರ ನಾನು ಬರಲಿಕ್ಕಾಗೋಲ್ಲ. ಶನಿವಾರ ರಾತ್ರಿ ಹೊರಟು ಭಾನುವಾರ ಬೆಳಗ್ಗೆ ಬರ್ತೇನೆ. ಯಥಾ ಪ್ರಕಾರ ಭಾನುವಾರ ಚಿಂತನೆಗಳಿದೆ. ಕೃಷ್ಣಾರ್ಪಣಮಸ್ತು.